ಕಟ್ಟಾಕಿದ್ದೀರಾ. ಬಿಡಿ, ಬಿಟ್ಬಿಡಿ. ಆ ನೀಯತ್ತಿಲ್ದಿರೋ ನಾಯಿ ಮಂಜ ದಂಧೆಗೆ ದಾರಿ ತೋರಿಸಿದ ಗುರಿಗೆ ಗುಂಡಿ ತೋಡೋ ಸ್ಕೆಚ್ ಹಾಕಿದ್ರೆ ಬಿಡ್ತೀನ? ಕೊಚ್ಚಿ ಬಿಸಾಕ್ದೆ. ಆರಂಭ ಹೆಣ್ಣಿಂದಲೇ, ಅಂತ್ಯನೂ ಅವಳಿಂದಲೇ ಅನ್ನೋದನ್ನ ಮರ್ತು ಮೃತ್ತಿಗೆ ಮುತ್ಕೊಟ್ಟು ಯಮನಿಗ ಬೇವರ್ಸಿ ತುತ್ತಾಗೋದ. ನಿಮ್ ಪ್ಲಾನ್ ಪ್ರಕಾರನೇ ನಾನು ಎಲ್ಲ ಮಾಡ್ಕೊಟ್ಟಿದ್ದೀನಿ. ನನ್ನನ್ನು ಯಾಕೆ ಕಟ್ಟಾಕಿದ್ದೀರಾ? ಬಿಟ್ಬಿಡಿ ಪ್ಲೀಸ್, ಬಿಟ್ಬಿಡಿ. ಹಣಕ್ಕೆ ಕಾಸೆ ಬಿದ್ದು ಮಂಜುನ್ ಹೆಣ ಬೀಳ್ಸಕ್ ರೆಡಿಯಾದ ನೀನು ನಾಳೆ ನನಗ್ ಶಂಕ ಓದಿ ಧೂಪ ಹಾಕಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಮಂಜುನ್ ಜಾಗಕ್ಕೆ ನಿನ್ನೂ ಕಳಿಸೋದೇ ಕರೆಕ್ಟ್. ಯಮನ್ ಜಾಗಕ್ಕೆ ಹೋಗ್ಬೇಕಾಗಿರೋಳು ಅವಳಲ್ವೋ? ಯಾರದು? ಇದು ನಿನ್ನ ಕೋರ್ಟ್ ಅಲ್ಲ. ಇಲ್ಲಿ ಯಾವ ಸೆಕ್ಷನ್ ಇಲ್ಲ. ಈ ರಾಮಪ್ಪನ ಅಡ್ಡ ಕಾಲಿಟ್ಟಿದ್ಯಾ? ಅಡ್ಡಡ್ಡ ಕತ್ತರಿಸಾಕಕ್ ಮುಂಚೆ ಹೊಟ್ಟೋಗು. ಹುಟ್ಟು ಸೂರ್ಯ ಬೆಳಕನ್ನು ಕೊಡ್ತಾನೆ, ಮೆಟ್ಟು ಈ ಸೂರ್ಯ ಸಾವನ್ ತರ್ತಾನೆ. ಆದ್ರೆ ಸೂರ್ಯನ್ ಕೋರ್ಟ್ನಲ್ಲಿ ಎಲ್ಲಾ ಶಿಕ್ಷೆಗೂ ಒಂದೇ ಸೆಷನ್, ಅದು ಸಾವು. ದಾದಾ, ನೀವು ನಿನ್ನೆ ಇವನ್ನ ಬಿಡಿಸಿದ್ರಿ. ಯಾರೋ ಇವನ್ ಬಾಕಿನ ಬ್ಯಾಲೆನ್ಸ್ ಮಾಡಿ ಇವನ್ ಪ್ರಾಣನ ಯಮಲೋಕಕ್ಕೆ ಕೊರಿಯರ್ ಮೂಲಕ ಪಾರ್ಸಲ್ ಮಾಡಿದ್ದಾರೆ.
ದಾದಾ, ವೆಂಕಟ್ ಶೆಟ್ಟಿ ಕೇಸ್ ಫೈಲ್ ಕೊಡಿ. ಕೋರ್ಟಿಗೆ ಟೈಮ್ ಆಯ್ತು. ಸೂರ್ಯ, ಪೇಪರ್ ನೋಡಿದ್ಯಾ? ರಾಮಪ್ಪನ ಯಾರೋ ಕೊಲೆ ಮಾಡಿದ್ದಾರೆ. ಯಾರು ಮಾಡಿರಬಹುದು? ತಲೆ ಕೆಳಗಾಗುಟ್ಟು ಮಗುನು ಭೂಮಿ ಮೇಲೆ ತಲೆ ಎತ್ತು ಮೆರಿಬೇಕು ಅಂತ ಆಸೆ ಪಡುತ್ತೆ. ಅಂಥದ್ರಲ್ಲಿ ಇನ್ಯಾವನೋ ಮೆರಿಬೇಕಂತಿರೋನು ಇವನ್ ತಲೆ ಎತ್ತಿರ್ತಾನೆ. ದಾದಾ, ನೀವ್ ಕೊಟ್ಟಿರೋ ಕೇಸ್ನ ನಿಷ್ಠೆಯಿಂದ ಕೆಲಸ ಮಾಡಿ ಗೆಲ್ಸೋದಷ್ಟೇ ನನ್ನ ಕೆಲಸ. ಎಲ್ಲಾ ಕೇಸಲ್ಲೂ ಇವನೇ ಗೆಲ್ತಾನೆ ಅಂತ ಕೊಬ್ಬು ಈ ಬಡ್ಡಿ ಮಗನಿಗೆ. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅನ್ನೋ ಗಾದೆಗೆ ನೀನು ಕರೆಕ್ಟ್ ಆಗಿದೀಯ. ಮುಚ್ಕೊಂಡು ಕೇಸ್ ಕಡೆ ಗಮನ ಕೊಡು. ದರಿದ್ರ ನನ್ನ ಮಕ್ಕಳ, ಬಿಟ್ಟಿ ಜಾಗ ಸಿಕ್ಕಿದ್ರೆ ಬಿಡಾರ ಊಡ್ತೀರಾ, ಮಕ್ಕಳನ್ನ ಉಡ್ಸಿ ಬೋರ್ಡ್ ಹಾಕ್ತೀರಾ, ಕಳ್ ಪೇಪರ್ನ ಸೃಷ್ಟಿ ಮಾಡಿ ಕಾಲೋನಿ ಅಂತ ಹೆಸರಿಕ್ತೀರಾ. ಈ ಜಾಗ ನಿಮ್ಮಪ್ಪಂದಲ್ಲ, ನಮ್ಮಪ್ಪಂದು. ಕಳ್ಳು ಪತ್ರ ಸೃಷ್ಟಿ ಮಾಡಿರೋರು ನೀವು. ನಾವು ಹುಟ್ಟಿದವಾಗಿಂದ ಇಲ್ಲೇ ಬದುಕ್ತಾ ಇದೀವಿ, ಸಾಯೋವರೆಗೂ ಇಲ್ಲೇ ಇರ್ತೀವಿ. ಸರ್ಕಾರದವರು ನಮಗೆ ಕೊಟ್ಟಿರೋ ಹಕ್ಕು ಪತ್ರ ನೋಡಿ. ಸರ್ಕಾರ ನಿನಗೆ ಖಾಲಿ ಪತ್ರ ಮಾತ್ರ ಕೊಟ್ಟಿದೆ, ನಿಮ್ಮನ್ನ ಸಾಯಿಸೋ ಹಕ್ಕು ನನಗ್ ಕೊಟ್ಟಿದೆ. ಏಯ್, ಕೂಗಾಡಿ ಎಗರಾಡಿ ನನ್ನ ಎದುರಾಕೊಂಡ್ರೆ ಏಯ್ 24 ಗಂಟೆ ಟೈಮು ಕೊಡಲ್ಲ. 12 ಗಂಟೆ ಟೈಮ್ನಲ್ಲಿ ಇಡೀ ಸ್ಲಮ್ನ ಎಲ್ಲರೂ ಖಾಲಿ ಮಾಡಬೇಕು, ಇಲ್ಲ ಎಲ್ಲರೂ ಜೀವಂತವಾಗಿ ಸುಟ್ಟು ಬೂದಿ ಮಾಡಾಕ್ಬಿಡ್ತೀನಿ. ಹುಷಾರ್. ಈ ಅನ್ಯಾಯನ ಕಣ್ತುಂಬ ನೋಡಿ ಸಂತೋಷ ಪಡ್ತಿದ್ದೀರಾ? ನಿಮ್ ಜನ್ಮಕ್ಕೆ ಅಣ್ಣ. ಸಾಹೇಬ್ರೆ, ಬಂದು ನಿಮ್ ಕಣ್ತುಂಬ ನೋಡಿ, ಬಡವ್ರಿಗಾಗಿರೋ ಈ ಅನ್ಯಾಯನ ನೋಡಿ ಹೊಟ್ಟೆ ತುಂಬಾ ಹಾಲು ಕುಡ್ದು ಸಂತೋಷ ಪಡಿ. ಯಾರಮ್ಮ ನೀನು? ಏನ್ ಗಲಾಟೆ? ಸ್ಲಮ್ ಖಾಲಿ ಮಾಡಿ ಅಂತ ಪಾಂಡ್ಯನ್ ಕೂಗಾಡ್ದ. ಅವನು ವಿರುದ್ಧ ಮಾತಾಡಿದಕ್ಕೆ ನಮ್ಮ ಅಣ್ಣನ್ನ ಎಲ್ರ ಕಣ್ಣು ಮುಂದೆನೋ ಚುಚ್ಚಿ ಸಾಯಿಸ್ದ. ನಮಗ್ ರಕ್ಷಣೆನೇ ಇಲ್ವಾ? ನಮ್ ಕೂಗಗೆ ಕೊನೆನೇ ಇಲ್ವಾ? ಏ ತಿನ್ನಟ್ಟು, ಬಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸು. ಕತ್ತಿನ ಫಿಂಗರ್ ಪ್ರಿಂಟ್ಸ್ ಕಳಿಸಿ ರಿಪೋರ್ಟ್ ಕಲೆಕ್ಟ್ ಮಾಡೋ. ಓಕೆ ಸರ್. ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ಕಾವೇರಿ. ಕೊಲೆ ನಡೆದಾಗ ನೀನೇನ್ ಮಾಡ್ತಿದ್ದೆ? ಅವಾಗ ನಾನು ಮನೇಲಿದ್ದೆ. ಅಂದ್ರೆ ಕೊಲೆನ ನೀನು ನಿನ್ ಕಣ್ಣಿಂದ ನೋಡ್ಲಿಲ್ಲ? ನೋಡ್ದವ್ರು ಬಂದು ಕೋರ್ಟ್ ನಲ್ಲಿ ಸಾಕ್ಷಿ ಹೇಳ್ಬೇಕು. ಯಾರು ಹೇಳ್ತೀರಾ? ಕೂಗಾಟ ಹೋರಾಟ ಜೋರಾಗಿ ಮಾಡ್ತೀರಾ. ಧೈರ್ಯವಾಗಿ ಬಂದು ಸಾಕ್ಷಿ ಹೇಳಿ ಅಂದ್ರೆ ಈ ತರ ಹೆದರ್ಕೊಂಡು ಜಾಗ ಖಾಲಿ ಮಾಡ್ತೀರಾ. ನಿಮ್ಮಂಥವ್ರಿಗೆ ನಾವು ರಕ್ಷಣೆ ಕೊಡ್ಬೇಕಾ? ನೀನ್ ಒಳಗಡೆ ಬಂದು ಸ್ಲಮ್ ಪಾಂಡ್ಯನ್ ಮೇಲೆ ಕಂಪ್ಲೇಂಟ್ ಕೊಡಮ್ಮ. ನಿನಗೆ ದೇಹ ಬೆಳೀತೆ ಹೊರತು ಬುದ್ಧಿ ಬೆಳೀಲಿಲ್ಲ. ಕೊಲೆ ಮಾಡಿ ಬಂದು ಏನಾದ್ರೂ ಮಾಡಿ ಅಂದ್ರೆ ಏನಯ್ಯ ಮಾಡೋದು? ಕೊಲೆ ಮಾಡೋದಕ್ಕೆ ಮುಂಚೆ ಐಡಿಯಾ ಕೇಳಿದ್ರೆ ಪೊಲೀಸ್ನವ್ರು ತಿಪ್ಪರ್ ಲಗ ಹಾಕಿದ್ರು ಕ್ಲೂ ಸಿಗಬಾರದು ಅಂತ ಐಡಿಯಾ ಕೊಡ್ತಾ ಇದ್ದೆ. ದಾದಾ, ಫೀಸ್ನ ಫಿಕ್ಸ್ ಮಾಡಿ ಈ ಕೇಸಿಂದ ಎಸ್ಕೇಪ್ ಮಾಡಿ. ಹಣ ಎಷ್ಟು ಬೇಕಾದ್ರೂ ಕೊಡ್ತೀನಿ.
ಸರ್, ಬಂದಿದ್ದು ಕೊಲೆ ಆಪಾದನೆ ಮೇಲೆ ಪಾಂಡ್ಯನ್ ಅರೆಸ್ಟ್ ಮಾಡಬೇಕಿತ್ತು. ಮಾಡ್ರಿ, ಅರೆಸ್ಟ್ ಮಾಡಿ. ದಾದಾ ಅದು ಹೆದರ್ಬೇಡ್ವೋ, ಅರೆಸ್ಟ್ ಮಾಡಿ ಕಟ್ಕಟೆ ನಿಲ್ಸೋವರೆಗೂ ಮಾತ್ರ ಈ ಪೊಲೀಸ್ನವ್ರಿಗೆ ಪವರ್ ಇರೋದು. ಹೊಸ ಕತೆ ಕಟ್ಟಿ ಕಟ್ಕಟೆಯಿಂದ ಬಿಡಿಸ್ಕೊಂಡ್ ಬರೋದಕ್ಕೆ ನಮ್ಮ ಕಪ್ ಕೊಟ್ಟಿರೋದು. ಮುರುಗಾವ ಡೇ ಮುರುಗಾ, அந்த பொட்டில 5 ಲಕ್ಷ ಇಲ್ಲ, ಅದನ್ನ ಇಡ್ತೀನಿ ಬಂದು ದಾದಾ ಕಿಟ್ಟೆ ಕುಡ್ತಿರ. ದಾದಾ ಬರ್ತೀನಿ. ಧೈರ್ಯವಾಗಿ ಹೋಗು. ಯುವರ್ ಆನರ್, ಪಾಂಡ್ಯನ್ ಎಂಬ ವ್ಯಕ್ತಿ ಬಡ ಜನರು ಸೇರಬೇಕಾದ ಸ್ಲಂ ಜಾಗ ತನ್ನದಾಗಿಸ್ಕೋಬೇಕು ಅಂತ ಬೆದರಿಕೆ ಹಾಕಿ ಅಮಾಯಕ ವ್ಯಕ್ತಿನ ಕೊಲೆ ಮಾಡಿದ್ದಾರೆ. ಕೊಲೆಯಾದ ವ್ಯಕ್ತಿ ತಂಗಿ ಹಾಗೂ ಪೊಲೀಸರ ಹೇಳಿಕೆ ಪ್ರಕಾರ ಆರೋಪಿ ಪಾಂಡ್ಯನ್ಗೆ ಕಠಿಣ ಶಿಕ್ಷೆನೇ ವಿಧಿಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಆಬ್ಜೆಕ್ಷನ್ ಯುವರ್ ಆನರ್. ಸತ್ತಿರೋ ವ್ಯಕ್ತಿ ತಂಗಿನ 2 ಪ್ರಶ್ನೆಗಳನ್ನ ಕೇಳಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಪರ್ಮಿಷನ್ ಗ್ರಾಂಟೆಡ್. ಕಾವೇರಿ ಕಾವೇರಿ ಕಾವೇರಿ. ನಿಮ್ ಹೆಸರು? ಕಾವೇರಿ. ಕೊಲೆಯಾಗಿರೋ ವ್ಯಕ್ತಿ ನಿಮ್ಗೇನಾಗ್ಬೇಕು? ನಾನು ತಂಗಿ ಆಗ್ಬೇಕು. ಪಾಂಡ್ಯನ್ ಕೊಲೆ ಮಾಡಿದ್ದನ್ನ ನೀವು ಕಣ್ಣಾರ ನೋಡಿದ್ರ? ಇಲ್ಲ. ನೀವೇನ್ ಹೋಗ್ಬೋದು. ಈ ಕೇಸಿಗೆ ಸಂಬಂಧಪಟ್ಟ ಇನ್ಸ್ಪೆಕ್ಟರ್ನ ವಿಚಾರಣೆ ಮಾಡಕ್ಕೆ ಅನುಮತಿ ಕೊಡ್ಬೇಕು ಯುವರ್ ಆನರ್. ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ಯಾರು? ಕೊಲೆಯಾದ ವ್ಯಕ್ತಿ ತಂಗಿ ಕಾವೇರಿ ಸರ್. ಜೊತೆಲಿ ಯಾರು ಹೇಳಿದ್ರು? ಸ್ಲಂ ಜನಗಳಿದ್ರು. ಕೊಲೆಯಾದ ವ್ಯಕ್ತಿ ದೇಹನ ನೀವು ನೋಡಿದಲ್ಲಿ? ಕೊಲೆಯಾದ ವ್ಯಕ್ತಿ ತಂಗಿ ಸ್ಲಂ ಜನಗಳ ಜೊತೆ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಾಗ ಸರ್. ಈ ಕೊಲೆಗೆ ಐ ವಿಟ್ನೆಸ್ ಆಗಿ ಸ್ಲಂ ಜನ ಹೇಳಿಕೆ ಕೊಟ್ಟಿದ್ದಾರಾ, ಇಲ್ಲ ಯಾರಾದ್ರೂ ಸಾಕ್ಷಿ ಹಾಕಿದಾರಾ? ಪ್ರತ್ಯಕ್ಷ ಸಾಕ್ಷಿಗಳಾಗಿ ಯಾರು ಹೇಳಿಕೆ ಕೊಟ್ಟಿಲ್ಲ ಸರ್. ನೀವೇನ್ ಹೋಗ್ಬೋದು. ಯುವರ್ ಆನರ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹಾಗೂ ಫಿಂಗರ್ ಪ್ರಿಂಟ್ಸ್ ರಿಪೋರ್ಟ್ನ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ಇದು ಕೊಲೆಯಾದ ವ್ಯಕ್ತಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಇದು ಕೃತ್ಯಕ್ಕೆ ಬಳಸಿದಂತ ಫಿಂಗರ್ ಪ್ರಿಂಟ್ ರಿಪೋರ್ಟ್. ಇದು ಪಾಂಡ್ಯನ್ ಅವರ ಫಿಂಗರ್ ಪ್ರಿಂಟ್ಸ್ ಇರೋ ಫೈಲ್. ಕೃತ್ಯಕ್ಕೆ ಬಳಸಿದ ಕತ್ತಿಯ ಮೇಲಿನ ಫಿಂಗರ್ ಪ್ರಿಂಟ್ಗೂ ಪಾಂಡ್ಯನ್ ಅವರ ಫಿಂಗರ್ ಪ್ರಿಂಟ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಯುವರ್ ಆನರ್. ಯುವರ್ ಆನರ್, ಪಾಂಡ್ಯನ್ ಕೊಲೆ ಮಾಡಿದ್ರೆ ತಾನೆ ಫಿಂಗರ್ ಪ್ರಿಂಟ್ಸ್ ಇರೋಕ್ ಸಾಧ್ಯ? ಪ್ರತ್ಯಕ್ಷ ಸಾಕ್ಷಿಗಳಿಲ್ಲ, ತಂಗಿ ಹೇಳಿಕೆನ ಪರಿಗಣಿಸೋ ಹಾಗಿಲ್ಲ. ಪಾಂಡ್ಯನ್ ಸೇರ್ಬೇಕಾಗಿರೋ ಸ್ಲಂ ಜಾಗನ ಬಿಟ್ಕೊಡ್ಬಾರ್ದು ಅಂತ ಸ್ಲಂ ಜನ ಆಡಿರೋ ನಾಟಕ ಇದು. ಸಮಾಜದ ಪ್ರತಿಷ್ಠಿತ ವ್ಯಕ್ತಿ ಪಾಂಡ್ಯನ್ ಮೇಲೆ ಹೊರಿಸಿರೋ ಸುಳ್ಳಾರೋಪ ಸರಿಯಲ್ಲ. ಸೊ ಸಾಕ್ಷಿ ಆಧಾರಗಳು ಇಲ್ಲದೆ ಇರೋದ್ರಿಂದ ನನ್ನ ಕಕ್ಷಿದಾರರನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಸಾಕ್ಷ್ಯಾಧಾರಗಳನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಯಾವುದೇ ತಪ್ಪು ಮಾಡದ ಪಾಂಡ್ಯನ್ ರವರನ್ನ ನ್ಯಾಯಾಲಯವು ನಿರಪರಾಧಿ ಎಂದು ತೀರ್ಮಾನಿಸಿ ಬಿಡುಗಡೆ ಮಾಡಿದೆ. ಸರ್ ಸೂರ್ಯ ಸರ್, ಏನು? ಅಲ್ಲ, ಕೊಲೆ ಮಾಡಿರೋ ಕತ್ತಿ ಅಲ್ಲೇ ಇದೆ, ಆದ್ರೆ ಫಿಂಗರ್ ಪ್ರಿಂಟ್ಸ್ ಮಾತ್ರ ಚೇಂಜ್ ಆಗಿದೆ. ಅದೇಗೆ? ನೀನ್ ಕೊಲೆ ಮಾಡಿದ ಕತ್ತಿ ನೀನೇ ಇಟ್ಕೋ. ಇದೆಲ್ಲ ಹೇಗ್ ಸಾಧ್ಯ? ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಮನೆ ಮನೆ ತಿರ್ಪೆ ತಿನ್ನೋ ತಿರ್ಪೆ ನನ್ನ ಮಕ್ಕಳ ಬಂದ್ರ ಹೊರಗಡೆ. ನನ್ನ ಮಕ್ಕಳ
ನಾನು ಒರೆಸಿ ಬಿಸಾಕೋದನ್ನೇ ಕಾನೂನೇ ಭಿಕ್ಷೆ ಅಂತ ತಿಳ್ಕೊಂಡು ಕಣ್ಣು ಮುಚ್ಚಿ ಕೂತಿರುವಾಗ ನೀವು ಆ ಕಾವೇರಿನ ಇಟ್ಕೊಂಡು ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀರೇನಲ್ಲೇ? ಕಾವೇರಿ ಅವಳೇನು ಪಾಪ ತೊಳೆಯೋ ಕೊಡಗಿನ ಕಾವೇರಿನಾ? ಅವಳನ್ನ ಕೊಚ್ಚಾಕ್ತೀನಿ. ನೀವೆಲ್ಲ ಜಾಗ ಖಾಲಿ ಮಾಡ್ಲಿಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಜೀವಂತವಾಗಿ ಊದಾಕ್ಬಿಡ್ತೀನಿ. ಸೂರ್ಯ, ಏನಿದೆಲ್ಲ? ನಿನ್ ಕರ್ಮಕಾಂಡದ ಕೊನೆಯ ದಿನ ಇದು. ಈ ಬಡ ಜನರ ರಕ್ತ ಬಿಟ್ಟಿ ಬಿಡೋ ಕಾವೇರಿ ನೀರು ಅಲ್ಲ, ಅವ್ರ ಮೈ ಚರ್ಮ. ನೀನು ಹಾಕೊಂಡಿರೋ ಚಪ್ಪಿನೂ ಅಲ್ಲ, ನಿನ್ ಮೈ ಚರ್ಮನ ಸುಲಿದು. ಆ ಪಾಂಡ್ಯನ್ ಪವರ್ ಏನು ಅಂತ ಗೊತ್ತಿದ್ರು ಕೂಡ ನೀನು ಪಾಪ ಸುತ್ಕೊಳ್ಳೋ ತಪ್ಪು ಮಾಡ್ತಿದ್ಯಾ ಸೂರ್ಯ. ಈ ಜನಕ್ಕೆ ಸುತ್ಕೊಂಡಿರೋ ಪಾಂಡ್ಯನ ಪಾಪನ ಕಿತ್ತಾಕ್ತೀನಿ. ಬಿಡ್ತೇನೆ. ಸ್ವಾತಂತ್ರ್ಯ ದಿನ ಆಚರಣೆಯಲ್ಲಿ ಭಾರತದ ಬಾವುಟಕ್ಕೆ ತಲೆ ಎತ್ತಿ ನಮಸ್ಕಾರ ಮಾಡೋ ನೀವು ಇಂಥ ರೌಡಿಗಳಿಗೆ, ಗುಂಡಗಳಿಗೆ ತಲೆ ಬಗ್ಸಿ ನಮಸ್ಕಾರ ಮಾಡೋದನ್ನ ನಿಲ್ಸೋವರೆಗೂ ನಿಮ್ಮನ್ನ ಕಿತ್ತು ತಿನ್ನ ಪಾಂಡ್ಯರುಗಳು ಹುಟ್ಟನೆ ಇರ್ತಾರೆ. ನೀವು ಧೈರ್ಯವಾಗಿ ತಲೆ ಎತ್ತಬೇಕು ಅಂದ್ರೆ ಬೇಡ ಸೂರ್ಯ, ನನ್ ಕೊಲ್ಬೇಡ, ಬಿಟ್ಬಿಡು. ಹುಟ್ಟು ಸೂರ್ಯ ಬೆಳಕನ್ನು ಕೊಡ್ತಾನೆ, ಮೆಟ್ಟು ಈ ಸೂರ್ಯ